ವೀರಶೈವ ಲಿಂಗಾಯತ ಸಮಾಜಕ್ಕೆ 2A ಕೊಡಬೇಕನ್ನುವಂಥ ಹೋರಾಟ ಇವತ್ತು ನಿನ್ನೆದಲ್ಲ. ಕಳೆದ 4 ದಶಕಗಳ ಕಾಲದಿಂದಲೂ ಸಹಿತ ನಮ್ಮ ಸಮಾಜದ ಹಿರಿಯರು 2A ಸಿಗುವುದರ ಸಲುವಾಗಿ ಹೋರಾಟವನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಈ ಹೋರಾಟದ ಹಿನ್ನೆಲೆಯಲ್ಲಿ 2010ರಲ್ಲಿ ಸನ್ಮಾನ್ಯ BS ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ಅವರು ಈ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜ ಯಾವುದೇ ಜಾತಿಯ ಕಾಲಂದಲ್ಲಿ ಇರದೇ ಇರುವಂಥ ಸಂದರ್ಭದಲ್ಲಿ ಅದಕ್ಕೊಂದು ಕ್ಯಾಬಿನೆಟ್ ಸಬ್ ಕಮಿಟಿಯನ್ನು ಮಾಡಿದರು. ಆ ಕ್ಯಾಬಿನೆಟ್ ಸಬ್ ಕಮಿಟಿಯಲ್ಲಿ ಇವತ್ತಿನ ಮುಖ್ಯಮಂತ್ರಿಗಳಂಥ ಬಸವರಾಜ ಬೊಮ್ಮಾಯಿ ಅವರು, ಹಿಂದಿನ ದಿವಂಗತ CM ಉದಾಸಿ ಅವರು, ನಾರಾಯಣ ಸ್ವಾಮಿ ಅವರು ಅವತ್ತು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿದ್ದರು ಮತ್ತು ನಾನು 4 ಜನ ಕ್ಯಾಬಿನೆಟ್ ಸಬ್ ಕಮಿಟಿಯ ಸದಸ್ಯರಾಗಿದ್ದೀವಿ. ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಇದನ್ನು 2A ಸೇರಿಸಬೇಕನ್ನುವಂಥ ಒಂದು ಸೂಚನೆಯನ್ನು ನಮ್ಮ ಕ್ಯಾಬಿನೆಟ್ ಸಬ್ ಕಮಿಟಿಗೆ ಕೊಟ್ಟಿದ್ದರು. ಆ ಸಂದರ್ಭದಲ್ಲಿ ಮೊದಲು ಇದನ್ನು ಜಾತಿ ಕಾಲಂದಲ್ಲಿ ತರಬೇಕು ಅನ್ನೋದ್ರ ಸಲುವಾಗಿ ಇದನ್ನು 3Bದಲ್ಲಿ ಸೇರಿಸಿದರು. 3Bದಲ್ಲಿ ಸೇರಿಸಿ ಅದನ್ನು ಅಧ್ಯಯನ ಮಾಡಿ 2A ತರಬೇಕನ್ನುವಂಥ ಸಂದರ್ಭದಲ್ಲಿ ಯಾರೋ ಒಬ್ಬರು ಸುಪ್ರೀಂ ಕೋರ್ಟ್ಗೆ ಹೋಗಿ ಅಲ್ಲಿ ತಡೆಯಾಜ್ಞೆ ತಂದಿರೋದ್ರಿಂದ ಅದು ಅವತ್ತಿನ ಕಾಲದಲ್ಲಿ ಹಾಗೆ ಉಳಿತು. ಅದಾದ ನಂತರ 2013ರಲ್ಲಿ ನಮ್ಮ ಸರ್ಕಾರ ಬದಲಾವಣೆ ಆದ ನಂತರ ಇಲ್ಲಿವರೆಗೂ ಹಿಂದೆ ಬಂದಿರುವಂಥ ಸರ್ಕಾರ ಅದನ್ನು ಮುಂದುವರಿಲಿಲ್ಲ. ಮತ್ತು ಇವತ್ತೇನು ಗಣ್ಯಾತಿಗಳಿದ್ದಾರೆ 5 ವರ್ಷ ನಿದ್ದೆ ಮಾಡ್ತಾಯಿದ್ರು, ಯಾವುದೂ ಅವತ್ತು ಅವ್ರಿಗೆ ನೆನಪಾಗಲಿಲ್ಲ. ಇವತ್ತು ಬಂದವ್ರಿಗೆ ನೆನಪಾಗಿದೆ 2A ಅನ್ನೋಂಥದ್ದು. ಅದ್ರ ಸಲುವಾಗಿ ಅವತ್ತಿನಿಂದ ಅದು ಕಂಟಿನ್ಯೂ ಇತ್ತಂದ್ರೆ ಅದು ಇವತ್ತಿನವರೆಗೆ ಏನಾದ್ರೂ 2A ಕೊಡ್ಲಿಕ್ಕೆ ಸಾಧ್ಯ ಇತ್ತು. ಮತ್ತು ಯಾವ್ಯಾವ ಪಕ್ಷದವರು ಮತ್ತು ಯಾರ್ಯಾರು ಈ 2A ಕೊಡಲಿಕ್ಕೆ ಬದ್ಧರಿದ್ದಾರೆ, ಅವ್ರಿಗೆ ಬದ್ಧತೆ ಇದೆ ಅನ್ನೋಂಥದ್ದು ಗೊತ್ತಾಗ್ತಾ ಇತ್ತು. ನಾನು ಹೆಸರು ಹೇಳಿಕ್ಕೆ ಹೋಗೋದಿಲ್ಲ, ಇದೇನು ಹೋರಾಟ ಮಾಡುವಂಥ ಮುಂಚೂಣಿಯಲ್ಲಿರುವಂಥವ್ರು ಕೇಳ್ತೇನೆ. ಈ 2000 ಈ ಕಮಿಟಿ ಮುಂದುವರಿದು ಕಾಂತರಾಜ್ ಅವರು ಒಂದು ರಿಪೋರ್ಟನ್ನು ಕೊಡ್ತಾರೆ 2016ರಲ್ಲಿ ಈ ವೀರಶೈವ ಲಿಂಗಾಯತ ಸಮಾಜಕ್ಕೆ 2A ಕೊಡ್ಲಿಕ್ಕೆ ಬರೋದಿಲ್ಲ ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ತಿರಸ್ಕಾರ ಮಾಡ್ತಾರೆ. ಆ ಸಂದರ್ಭದಲ್ಲಿ ಏನು ಗಣ್ಯಾತಿಗಳು ಇವತ್ತೇನು ಹೋರಾಟ ಮಾಡ್ತಾ ಇದ್ದಾರಲ್ಲ, ಬಾರ್ಕೋಲ್ ಹಿಡ್ಕೊಂಡು ಮುತ್ತಿಗೆ ಹಾಕುವಂಥದ್ದು ಮತ್ತೊಂದು ಏನು ಮಾಡ್ತಾ ಇದ್ದಾರಲ್ಲ, ಇವತ್ತು ಎಲ್ಲಿ ಮಲ್ಕೊಂಡಿದ್ದೀರಿ ನೀವು? ಆ ಸಂದರ್ಭದಲ್ಲಿ ನೀವು ಹೋರಾಟ ಮಾಡಬೇಕಾಗಿತ್ತಲ್ಲ ತಿರಸ್ಕಾರ ಮಾಡಿದಾಗ. ಆದರೆ ನಮ್ಮ ಸರ್ಕಾರ ಮತ್ತು ನಮ್ಮ ಮುಖ್ಯಮಂತ್ರಿಗಳು ಸನ್ಮಾನ್ಯ BS ಯಡಿಯೂರಪ್ಪನವರು 2Aಗೆ ಈ ಸಮಾಜಕ್ಕೆ ಕೊಡಿಸ್ಬೇಕನ್ನುವಂಥದ್ದಕ್ಕೆ ಬದ್ಧರಾಗಿದ್ದಾರೆ. ಅವ್ರಿಗೆ ಬದ್ಧತೆ ಇದೆ. ಅದ್ರ ಸಲುವಾಗಿನೇ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿಯನ್ನು ಮಾಡಿಕೊಂಡು ಅದಕ್ಕೆ ಹಿಂದುಳಿದ ಆಯೋಗದ ಅಧ್ಯಕ್ಷರಾಗಿರುವಂಥ ಮಾನ್ಯ ಶ್ರೀ ಜಯಪ್ರಕಾಶ್ ಹೆಗಡೆ ಅವರಿಗೆ ಅದೊಂದು ಕಮಿಟಿಯನ್ನು ಮಾಡಿ ಇದನ್ನು ರಿಜಿಸ್ಟ್ರೇಷನನ್ನು ಮಾಡಿ ಅದನ್ನು ಅಧ್ಯಯನ ಮಾಡಲಿಕ್ಕೆ ಅವ್ರ ಕಡೆ ಕೊಡ್ತಾರೆ. ಅದು ಕೊಟ್ಟ ನಂತರ ಮಧ್ಯಂತರ ಆದೇಶದ ಆಧಾರದ ಮೇಲೆ ಇವತ್ತು ಒಂದು 2A ಮೀಸಲಾತಿಗೆ ಸಂಬಂಧಪಟ್ಟಂಥದ್ದು ಕೊಡಬೇಕನ್ನುವಂಥ ತೀರ್ಮಾನಕ್ಕೆ ಬಂದಾಗ ಈಗಾಗಲೇ ಇರುವಂಥ ಸಮಾಜದ ಮೀಸಲಾತಿಯವರಿಗೆ ಯಾವುದೇ ರೀತಿಯಿಂದ ತೊಂದರೆ ಆಗಬಾರ್ದು, ಯಾವುದೇ ರೀತಿಯಿಂದ ಅವರಿಗೆ ಕಡಿಮೆ ಆಗಲಿ ಹೆಚ್ಚಾಗಲಿ ಆಗಬಾರ್ದು, ಇವರಿಗೆ ಉಳಿದಿರುವಂಥದ್ರಲ್ಲಿ ಅನುಕೂಲತೆಯನ್ನು ಮಾಡಿಕೊಡ್ಬೇಕನ್ನೋಂಥ ನಿಟ್ಟಿನಲ್ಲಿ 3A ಮತ್ತು 3Bಯನ್ನು ಕ್ಯಾನ್ಸಲ್ ಮಾಡಿ ಅದಕ್ಕೆ ಇಕ್ವಲೆಂಟ್ ಆಗಿರುವಂಥ 2C ಮತ್ತು 2Dಯನ್ನು ಮರು ಸ್ಥಾಪನೆ ಮಾಡಿ ಅದಕ್ಕೆ 3Aದಲ್ಲಿರುವಂಥವರಿಗೆ 2Cದಲ್ಲಿ 3Bದಲ್ಲಿರುವಂಥವ್ರಿಗೆ 2Dದಲ್ಲಿ ಅದನ್ನು ಮಾಡುವಂಥದ್ದು ಮಾಡಿದರು. ನೀವು ಕೇಳ್ಬೋದು ಇದರಿಂದ ಏನು ವ್ಯತ್ಯಾಸ ಆಗಲಿಲ್ಲ ಅನ್ನುವಂಥದ್ದು. ಈಗಾಗಲೇ ಎಕನಾಮಿಕಲಿ ವೀಕರ್ ಸೆಕ್ಷನ್ ಇರುವಂಥವರಿಗೆ 10% ಕೇಂದ್ರ ಸರ್ಕಾರ ಮಂಜೂರಾತಿಯನ್ನು ಮಾಡಿದೆ. ಇದು ಸುಪ್ರೀಂ ಕೋರ್ಟ್ದಲ್ಲಿನೂ ಸಹಿತ ಅಪೀಲ್ ಮಾಡಿ ಇದು ನ್ಯಾಯಬದ್ಧವಾಗಿದೆ, ಇದನ್ನು ಕೊಡ್ಬೋದು ಅನ್ನುವಂಥದ್ದು ತೀರ್ಮಾನಕ್ಕೆ ಬಂದಿದೆ. ಆ ಸಂದರ್ಭದಲ್ಲಿ ಏನು 8.5 ಲಕ್ಷ ರೂಪಾಯಿ ಇನ್ಕಮ್ ಇರುವಂಥ ಎಕನಾಮಿಕಲಿ ವೀಕರ್ ಸೆಕ್ಷನ್ದವರಲ್ಲಿದ್ದಾರೆ, ಅದಕ್ಕೆ ಬರುವಂಥ ಎಲ್ಲ ಎಲಿಜಿಬಲ್ಗಳನ್ನು ಕೂಡಿಸಿದಾಗ 4ರಿಂದ 5% ಮಾತ್ರ ಎಲಿಜಿಬಿಲಿಟಿ ಬರ್ತದೆ 10%ದಲ್ಲಿ. ಇನ್ನು ಉಳಿದಿರುವಂಥ 5%ಅನ್ನು ಈ 2C ಮತ್ತು 2Dಗೆ ಕೊಡಬೇಕನ್ನುವಂಥ ತೀರ್ಮಾನವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ನಿರ್ಧಾರವನ್ನು ಮಾಡಿದ್ದಾರೆ. ಅವಾಗ ಈಗ 2Dದಲ್ಲಿರುವಂಥ 5%ದ್ದು 7% ಪ್ಲಸ್ ಆಗುತ್ತೆ, 2% ಹೆಚ್ಚಿಗೆ ಆಗುತ್ತೆ. ಒಕ್ಕಲಿಗ ಸಮಾಜ ಏನು 3Aದಲ್ಲಿತ್ತು ಈಗ 2Cದಲ್ಲಿ ಮಾಡಿದ್ದಾರೆ, ಅದು 4%ಇಂದ 6%ದಲ್ಲಿ ಆಗ್ತಾ ಇದೆ ಅಂದಾಜು. ಇದನ್ನು ಯಾವ ಆಧಾರದ ಮೇಲೆ ಮಾಡ್ತಾರೆ ಅಂದರೆ 2011 ಆ ಸೆನ್ಸಸ್ ಪ್ರಕಾರ ಆ ಜನಗಣತಿಯ ಆಧಾರದ ಮೇಲೆ ಅವರು ಈ ಪರ್ಸೆಂಟೇಜನ್ನು ಡಿವೈಡ್ ಮಾಡಿಕೊಡ್ತಾ ಇದ್ದಾರೆ. ಇದರಿಂದ ಒಕ್ಕಲಿಗ ಸಮಾಜ ಮತ್ತು ವೀರಶೈವ ಲಿಂಗಾಯತ ಸಮಾಜ ಅವ್ರಿಗೆ ಇರುವಂಥ ಪರ್ಸೆಂಟೇಜ್ಗಿಂತ ಜಾಸ್ತಿ ಆಯಿತು ಒಂದು. ಆಮೇಲೆ SC ಸಮಾಜದವರಿಗೆ 15%ಇಂದ 17%, ವಾಲ್ಮೀಕಿ ಸಮಾಜದವರಿಗೆ 3%ದಿಂದ 7%. ಇವು 4 ಸಮಾಜಕ್ಕೆ ಏನು ಘೋಷಣೆ ಮಾಡಿದ್ದಾರೆ, ಇದರಿಂದ ಯಾವುದೇ ಸಮಾಜಕ್ಕೆ ಈಗಾಗಲೇ ಇರೋದಕ್ಕೆ ಯಾವುದೇ ರೀತಿಯಿಂದ ತೊಂದರೆ ಆಗಿಲ್ಲ, ಇದು ಭಾಳ ಸ್ಪಷ್ಟವಾಗಿ ಹೇಳುವಂಥದ್ದು. ಈ ಹಿನ್ನೆಲೆಯಲ್ಲಿ ನಮಗೆ ಮೊದಲು ಇರುವಂಥದ್ದಕ್ಕೂ ಸಹಿತ
ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತು ಬಸವರಾಜ ಬೊಮ್ಮಾಯಿ ಅವರು ಮತ್ತು ನಮ್ಮ ಕ್ಯಾಬಿನೆಟ್ ಸಮಿತಿಯ ಎಲ್ಲ ಮಂತ್ರಿಗಳು ಮತ್ತು ಪರಿವಾರದ ಹಿರಿಯರು ಎಲ್ಲ ಮಾರ್ಗದರ್ಶನವನ್ನು ಮಾಡಿ ಇವತ್ತು ಅದನ್ನು ಘೋಷಣೆಯನ್ನು ಮಾಡಿದ್ದಾರೆ.